ಮೈ ಲವ್ಲಿ ಸ್ಟೂಡೆಂಟ್ಸ್, 23 ಶಾರ್ಟ್ ಸೆಂಟೆನ್ಸ್ ನಾನು ಕೊಟ್ಟಿದ್ದೀನಿ. ಅದರ ಪಾಸ್ಟ್ ಫಾರ್ಮ್ ಕೂಡ ನಾನು ಎಕ್ಸ್ಪ್ಲೈನ್ ಮಾಡಿ ಕೊಡ್ತೀನಿ. ನಂಬರ್ 1, ವೇಕಪ್ ಅಂತ ಹೇಳಿದರೆ ಎಚ್ಚರವಾಗು, ಎದ್ದೇಳು ಎಂಬ ಅರ್ಥ. ಕಣ್ತೆರೆಯುವುದು, ಅದಕ್ಕೆ ವೇಕಪ್ ಅಂತ ಹೇಳ್ತೀವಿ. ಮತ್ತೊಂದು ವೇಕಪ್ ಅರ್ಲಿ, ಬೇಗ ಎಚ್ಚರವಾಗು, ಬೇಗ ಎದ್ದೇಳು. ಇದರ ಪಾಸ್ಟ್ ಬಂದುಬಿಟ್ಟು ವೋಕಪ್ ಅಂತ ಹೇಳ್ತೀವಿ. ಗೆಟ್ ಔಟ್ ಆಫ್ ದ ಬ್ಯಾಡ್, ಹಾಸಿಗೆಯಿಂದ ಎದ್ದು ಬಾ. ಎಸ್ ಐ ಗಾಟ್ ಔಟ್ ಆಫ್ ಬ್ಯಾಡ್, ಹೌದು ನಾನು ಹಾಸಿಗೆಯಿಂದ ಹೊರಗೆ ಬಂದಿದ್ದೀನಿ. ಮೇಕ್ ಯು ಬ್ಯಾಡ್ ಅಂತ ಹೇಳಿದರೆ ಹಾಸಿಗೆಯನ್ನು ಸರಿಪಡಿಸು, ಅದನ್ನು ಮಡಚಿಡು ಎಂಬ ಅರ್ಥ. ಎಸ್ ಐ ಮೇಡ್, ಮೇಕ್ ಇದು ಪಾಸ್ಟ್. ಎಸ್ ಐ ಮೇಡ್ ಮೈ ಬೆಡ್ ಅಂತ ಹೇಳ್ತೀವಿ. ಬ್ರಷ್ ಯುವರ್ ಟೀತ್, ನಿಮ್ಮ ಹಲ್ಲನ್ನು ಉಜ್ಜು. ಅದರ ಪಾಸ್ಟ್ ಬಂದುಬಿಟ್ಟು ಎಸ್ ಐ ಬ್ರಷ್ಡ್ ಮೈ ಟೀತ್, ಐ ಬ್ರಷ್ಡ್ ಇಡಿ ಹಾಕ್ತೀವಿ, ನಾನು ಹಲ್ಲು ಉಜ್ಜಿದ್ದೀನಿ. ವಾಶ್ ಯುವರ್ ಫೇಸ್, ನಿಮ್ಮ ಮುಖ ತೊಳೆ. ಎಸ್ ಐ ವಾಶ್ಡ್ ಮೈ ಫೇಸ್, ಹೌದು ನಾನು ನನ್ನ ಮುಖ ತೊಳೆದಿದ್ದೀನಿ. ಟೇಕ್ ಎ ಬಾತ್, ಸ್ನಾನ ಮಾಡು. ಎಸ್ ಐ ಟುಕ್ ಎ ಬಾತ್, ಎಸ್ ಐ ಟುಕ್ ಎ ಬಾತ್. ಇದೇ ಜಾಗದಲ್ಲಿ ಹ್ಯಾವ್ ಎ ಶವರ್ ಅಂತ ಯೂಸ್ ಮಾಡ್ಬೋದು, ಸ್ನಾನ ಮಾಡು ಎಂಬುದಕ್ಕೆ. ಎಸ್ ಐ ಹ್ಯಾಡ್ ಎ ಶವರ್ ಅಂತ ಯೂಸ್ ಮಾಡು. ಗೆಟ್ ಡ್ರೆಸ್ಡ್, ಬಟ್ಟೆ ಹಾಕು. ಎಸ್ ಐ ಗಾಟ್ ಡ್ರೆಸ್ಡ್, ಐ ಗಾಟ್ ಡ್ರೆಸ್ಡ್ ಅಂದರೆ ನಾನು ಬಟ್ಟೆ ಹಾಕಿದ್ದೀನಿ. ಕೋಮ್ ಯುವರ್ ಹೇರ್, ಕೋಮ್ ಬು ಅಲ್ಲ, ಆ ಬಿ ಎಂಬುದು ಸೈಲೆಂಟ್ ಆಗಿ ಹೇಳಬೇಕು. ಕೋಮ್ ಯುವರ್ ಹೇರ್, ಕೂದಲು ಬಾಚು ಎಂಬ ಅರ್ಥ. ಎಸ್ ಐ ಕೋಮ್ಡ್ ಮೈ ಹೇರ್, ನಾನು ಕೂದಲು ಬಾಚಿದ್ದೀನಿ. ಗೆಟ್ ರೆಡಿ ಅಂತ ಹೇಳಿದರೆ ರೆಡಿ ಆಗು. ಅದರ ಪಾಸ್ಟ್ ಬಂದುಬಿಟ್ಟು ಎಸ್ ಐ ಗಾಟ್ ರೆಡಿ, ನಾನು ರೆಡಿ ಆಗಿದ್ದೀನಿ. ಈಟ್ ಬ್ರೇಕ್ಫಾಸ್ಟ್, ಉಪಹಾರ ಮಾಡು, ಮುಂಜಾನೆಯ ನಾಷ್ಟ ಮಾಡು ಅಂತ ಅರ್ಥ. ಅದರ ಪಾಸ್ಟು ಐ ಏಟ್ ಮೈ ಬ್ರೇಕ್ಫಾಸ್ಟ್, ನಾನು ಉಪಹಾರ ಮಾಡಿದ್ದೀನಿ, ಅಥವಾ ಐ ಹ್ಯಾಡ್ ಮೈ ಬ್ರೇಕ್ಫಾಸ್ಟ್ ಅಂತಲೂ ಯೂಸ್ ಮಾಡ್ಬೋದು. ಡ್ರಿಂಕ್ ವಾಟರ್ ಅಂತ ಹೇಳಿದರೆ ನೀರು ಕುಡಿ. ಎಸ್ ಐ ಡ್ರ್ಯಾಂಕ್ ವಾಟರ್, ನಾನು ನೀರು ಕುಡಿದಿದ್ದೀನಿ. ಇನ್ ಓಪನ್ ದ ಡೋರ್, ಬಾಗಿಲು ತೆರೆ. ಎಸ್ ಐ ಓಪನ್ ದ ಡೋರ್, ನಾನು ಬಾಗಿಲು ತೆಗೆದಿದ್ದೀನಿ, ಓಪನ್ಡ್. ಕ್ಲೋಸ್ ದ ಡೋರ್, ಬಾಗಿಲು ಮುಚ್ಚು. ಎಸ್ ಐ ಕ್ಲೋಸ್ ದ ಡೋರ್, ನಾನು ಬಾಗಿಲು ಮುಚ್ಚಿದ್ದೀನಿ. ಓಪನ್ ದ ವಿಂಡೋ, ಓಪನ್ ದ ವಿಂಡೋ, ವಿಂಡೋ ತೆರೆ ಅಂದರೆ ಕಿಟಕಿ ತೆರೆ ಎಂಬ ಅರ್ಥ. ಅದರ ಪಾಸ್ಟ್ ಬಂದುಬಿಟ್ಟು ಎಸ್ ಐ ಓಪನ್ಡ್ ದ ವಿಂಡೋ ಅಂತ ಅರ್ಥ. ಕ್ಲೋಸ್ ದ ವಿಂಡೋ, ವಿಂಡೋ ಮುಚ್ಚು ಅಂತ ಹೇಳಿದರೆ ಅದರ ಪಾಸ್ಟ್ ಬಂದುಬಿಟ್ಟು ಎಸ್ ಐ ಕ್ಲೋಸ್ ದ ವಿಂಡೋ. ಓಕೆ, ಇನ್ನು ಸ್ವಿಚ್ ಆನ್ ದ ಲೈಟ್ ಅಂತ ಹೇಳ್ತೀವಿ. ಸ್ವಿಚ್ ಆನ್ ದ ಲೈಟ್ ಅಂತ ಹೇಳಿದರೆ ಏನು? ಲೈಟನ್ನು ಆನ್ ಮಾಡು, ದೀಪವನ್ನು ಆನ್ ಮಾಡು. ಅದರ ಪಾಸ್ಟ್ ಏನು? ಐ ಸ್ವಿಚ್ಡ್ ಆನ್ ದ ಲೈಟ್, ಐ ಸ್ವಿಚ್ಡ್ ಆನ್ ದ ಲೈಟ್. ಏನು? ಸ್ವಿಚ್ ಆಫ್ ದ ಲೈಟ್ ಅಂತ ಹೇಳಬೇಕು. ಏನು? ದೀಪವನ್ನು ಆಫ್ ಮಾಡು ಅಂತ. ಇದರ ಪಾಸ್ಟ್ ಏನು? ಐ ಸ್ವಿಚ್ಡ್ ಆಫ್ ದ ಲೈಟ್ ಅಂದರೆ ನಾನು ದೀಪವನ್ನು ಆಫ್ ಮಾಡಿದ್ದೀನಿ. ಸೊ ಸ್ವಿಚ್ ಎಂಬುದಕ್ಕೂ ಇಡಿ ಜಾಸ್ತಿ ಮಾಡಿದ್ರೆ ಪಾಸ್ಟ್ ಆಗುತ್ತೆ, ಸ್ವಿಚ್ಡ್ ಅಂತ ಯೂಸ್ ಮಾಡ್ತೀವಿ. ಇನ್ನೊಂದು ಸ್ವಿಚ್ ಆನ್ ದ ಫ್ಯಾನ್, ಫ್ಯಾನ್ ಆನ್ ಮಾಡು. ಅದರ ಪಾಸ್ಟ್ ಏನು? ಸ್ವಿಚ್ಡ್ ಆನ್ ದ ಫ್ಯಾನ್. ಇದೇ ಜಾಗದಲ್ಲಿ ಈಗ ಸ್ವಿಚ್ ಆನ್ ದ ಲೈಟ್ ಅಂತ ಇದೆಯಲ್ಲ, ಅದೇ ಜಾಗದಲ್ಲಿ ಟರ್ನ್ ಆನ್ ದ ಲೈಟ್ ಅಂತ ಹೇಳ್ಬೋದು. ದೀಪವನ್ನು ಆನ್ ಮಾಡು. ಅದರ ಪಾಸ್ಟು ಟರ್ನ್ಡ್ ಆನ್ ದ ಲೈಟ್. ಆ್ಯಂಡ್ ಸ್ವಿಚ್ ಆಫ್ ದ ಲೈಟ್ ಜಾಗದಲ್ಲಿ ಟರ್ನ್ ಆಫ್ ದ ಲೈಟ್ ಅಂತ ಯೂಸ್ ಮಾಡ್ಬೋದು. ಪಾಸ್ಟ್ ಎಸ್ ಐ ಟರ್ನ್ಡ್ ಆಫ್ ದ ಲೈಟ್. ಸ್ವಿಚ್ ಆನ್ ದ ಫ್ಯಾನ್ ಅಂತ ಹೇಳಿದರೆ ಅದರ ಪಾಸ್ಟ್ ಬಂದುಬಿಟ್ಟು ಐ ಸ್ವಿಚ್ಡ್ ಆನ್ ದ ಫ್ಯಾನ್. ಸ್ವಿಚ್ ಆಫ್ ದ ಫ್ಯಾನ್ ಜಾಗದಲ್ಲಿ ಐ ಟರ್ನ್ಡ್ ಆಫ್ ದ ಫ್ಯಾನ್, ಐ ಟರ್ನ್ ಆನ್ ದ ಫ್ಯಾನ್. ಐ ಹೋಪ್ ಯು ಅಂಡರ್ಸ್ಟುಡ್ ವೆರಿ ಕ್ಲಿಯರ್ಲಿ. ಇದೆಲ್ಲ ಆರ್ಡರ್ ಸೆಂಟೆನ್ಸ್ ಇರುತ್ತೆ, ನಾವು ಆರ್ಡರ್ ಮಾಡೋದು ಮತ್ತೊಬ್ಬರಿಗೆ. ಸೊ ಆರ್ಡರ್ ಸೆಂಟೆನ್ಸ್ ಯಾವತ್ತೂ ಕೂಡ ಪ್ರೆಸೆಂಟ್ ಫಾರ್ಮಲ್ಲಿರುತ್ತೆ. ಇನ್ನು ಬ್ರಿಂಗ್ ಸಮ್ ವಾಟರ್ ಅಂತ ಹೇಳಿದ್ರೇನು? ಸ್ವಲ್ಪ ನೀರು, ಏನಾದರೂ ಸ್ವಲ್ಪ ನೀರು ತೊಗೋಬಾ ಅಂತ ಅರ್ಥ. ಎಸ್ ಸರ್ ಐ ಬ್ರಾಟ್ ಯು ಸಮ್ ವಾಟರ್ ಅಂತ ಹೇಳಿದರೆ ನಾನು ನಿಮಗೆ ಸ್ವಲ್ಪ ನೀರು ತೊಗೊಂಡು ಬಂದಿದ್ದೀನಿ. ಐ ಬ್ರಾಟ್ ಯು, ಬ್ರಿಂಗ್ ಇದು ಪಾಸ್ಟ್ ಬ್ರಾಟ್. ಗಿವ್ ಮಿ ಸಮ್ ಫುಡ್, ನನಗೆ ಸ್ವಲ್ಪ ಊಟ ಕೊಡು, ಅದರ ಪಾಸ್ಟ್ ಬಟ್ ಎಸ್ ಐ ಗೇವ್ ಯು ಸಮ್ ಫುಡ್, ನಾನು ಕೊಟ್ಟಿದ್ದೀನಿ. ಕ್ಲೀನ್ ದ ರೂಮ್ ಸ್ವಚ್ಛ ಮಾಡು. ಎಸ್ ಐ ಕ್ಲೀನ್ ದ ರೂಮ್, ನಾನು ಸ್ವಚ್ಛ ಮಾಡಿದ್ದೀನಿ. ಇದನ್ನು ಫ್ಯೂಚರ್ ಮಾಡಬೇಕಾದ್ರೆ ಐ ವಿಲ್ ಅಂತ ಯೂಸ್ ಮಾಡಬೇಕು. ನಾನು ಒಂದೊಂದು ಎಕ್ಸ್ಪ್ಲೈನ್ ಮಾಡ್ತೀನಿ. ಐ ವಿಲ್ ವೇಕಪ್ ಅಂದರೆ ನಾನು ಮುಂದೆ ಎದ್ದೇಳ್ತೀನಿ. ಐ ವಿಲ್ ವೇಕಪ್ ಅಲ್ಲಿ ಬೇಗ ಎದ್ದೇಳ್ತೀನಿ. ಐ ವಿಲ್ ಗೆಟ್ ಔಟ್ ಆಫ್ ದ ಬೆಡ್, ಖಾಲಿ ಐ ವಿಲ್, ನಾನು ಹಾಸಿಗೆಯಿಂದ ಬೇಗ ಎದ್ದು ಬರ್ತೀನಿ. ಐ ವಿಲ್ ಮೇಕ್ ಯು ಮೈ ಬೆಡ್, ನನ್ನ ಬೆಡ್ಡನ್ನು ನಾನು ಸರಿಪಡಿಸ್ತೀನಿ. ಐ ವಿಲ್ ಬ್ರಷ್ ಮೈ ಟೀತ್, ನಾನು ಹಲ್ಲು ಉಜ್ತೀನಿ. ಐ ವಿಲ್ ವಾಶ್ ಮೈ ಫೇಸ್, ನಾನು ಮುಖ ತೊಳಿತೀನಿ. ಐ ವಿಲ್ ಟೇಕ್ ಎ ಬಾತ್, ನಾನು ಸ್ನಾನ ಮಾಡ್ತೀನಿ. ಐ ವಿಲ್ ಗೆಟ್ ರೆಸ್ಟ್, ನಾನು ಬಟ್ಟೆ ಹಾಕ್ತೀನಿ. ಐ ವಿಲ್ ಕಾಮ್ ಮೈ ಹೇರ್, ನಾನು ಕೂದಲು ಬಾಚ್ತೀನಿ. ಐ ವಿಲ್ ಗೆಟ್ ರೆಡಿ, ನಾನು ರೆಡಿ ಆಗ್ತೀನಿ. ಐ ವಿಲ್ ಈಟ್ ಬ್ರೇಕ್ಫಾಸ್ಟ್ ತಿಂತೀನಿ. ಐ ವಿಲ್ ಡ್ರಿಂಕ್ ವಾಟರ್ ಕುಡಿತೀನಿ. ಐ ವಿಲ್ ಓಪನ್ ದ ಡೋರ್ ಓಪನ್ ಮಾಡ್ತೀನಿ. ಐ ವಿಲ್ ಕ್ಲೋಸ್ ದ ಡೋರ್ ಕ್ಲೋಸ್ ಮಾಡ್ತೀನಿ. ಐ ವಿಲ್ ಓಪನ್ ದ ವಿಂಡೋ ಓಪನ್ ಮಾಡ್ತೀನಿ, ಕ್ಲೋಸ್ ಮಾಡ್ತೀನಿ. ಪ್ರತಿಯೊಂದಕ್ಕೂ ಕೂಡ ಐ ವಿಲ್ ಅಂತ ಹಾಕಿದರೆ ಇಟ್ಸ್ ಗೋಯಿಂಗ್ ಟು ಬಿಕಮ್ ದ ಫ್ಯೂಚರ್ ಆಗಿಬಿಡುತ್ತೆ. ಐ ಹೋಪ್ ಯು ಅಂಡರ್ಸ್ಟುಡ್ ವೆರಿ ಕ್ಲಿಯರ್ಲಿ. ಸೊ ನಿಮಗೆ ಇದರಲ್ಲಿ ಇಷ್ಟವಾದ ಯಾವುದಾದ್ರೂ ಒಂದು ಪದ ಯೂಸ್ ಮಾಡಿಕೊಂಡು ಅದರ ಆರ್ಡರ್ ಫಾರ್ಮ್, ಅದರ ಪಾಸ್ಟ್ ಫಾರ್ಮ್, ಹಾಗೆಯೇ ಅದರ ಫ್ಯೂಚರ್ ಫಾರ್ಮ್ ನನಗೆ ಬರೆದು ಕೊಡ್ರಿ. ಓಕೆ, ಆಲ್ ದ ಬೆಸ್ಟ್.